ಟೊಮೆಟೊ ರೈಸ್ ಮಾಡಲು ಒಂದು ಪ್ಯಾನಲ್ಲಿ ಚಕ್ಕೆ, ಏಲಕ್ಕಿ, ಒಂದು 3 ಏಲಕ್ಕಿ ಸಾಕು, ಒಂದು ಸ್ವಲ್ಪ ಲವಂಗ, ಚಕ್ರ ಮೊಗ್ಗು, ಕೊತ್ತಂಬರಿ ಕಾಳು, ಒಣಮೆಣಸಿನ್ಕಾಯಿ ಒಂದು 4ರಿಂದ 5, ಮತ್ತು ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನ್ಕಾಯಿ 2 ಸಾಕು. ಅದು ಒಂದು ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಹೊತ್ತು. ಇದಾದಮೇಲೆ ಕೊಬ್ಬರಿನ ಒಂದು ಸ್ವಲ್ಪ ಹಾಕ್ತೀನಿ. ಒಂದು ಹಿಡಿಯಷ್ಟು ಹಾಕಿದರೆ ಸಾಕು. ಇದೊಂದು ಸ್ವಲ್ಪ ಫ್ರೈ ಆಗಲಿ, ಒಂದು 3ರಿಂದ 4 ನಿಮಿಷ ಫ್ರೈ ಆಗಲಿ. ಆಮೇಲೆ ಇದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಪೇಸ್ಟ್ ಮಾಡಿ ಇದನ್ನು ಸಪ್ರೇಟಾಗಿ ಇಟ್ಕೊತೀನಿ ನಾನಿವಾಗ. ಇನ್ನೊಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಿ, ಒಂದು 2ರಿಂದ 3 ಸ್ಪೂನ್ ಆಯಿಲ್ ಮತ್ತು ಒಂದು ಸ್ವಲ್ಪ ತುಪ್ಪ ಬೇಕು, ಅದು 2 ಸ್ಪೂನ್ ಸಾಕು. ಇದು ಒಂದು ಸ್ವಲ್ಪ ಬಿಸಿ ಆದ ಒಂದು ಸ್ವಲ್ಪ ಕಸೂರಿ ಮೇಥಿ 2 ಸ್ಪೂನ್ ಸಾಕು. ಕಸೂರಿ ಮೇಥಿ ಹಾಕಿ ಆಮೇಲೆ ಈರುಳ್ಳಿನ ಹಾಕ್ತಿದ್ದೀನಿ. ಒಂದು 2ರಿಂದ 3 ಈರುಳ್ಳಿ ಸಾಕಾಗುತ್ತೆ. ಜೀರಿಗೆ ಹಾಕ್ತಿದ್ದೀನಿ. ಇವಾಗ ಪುದೀನ, ಒಂದು ಇಡೀ ಪುದೀನ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಅರಿಶಿನ, ಒಂದು 1/2 ಸ್ಪೂನ್ ಅರಿಶಿನ, ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ. ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಇವಾಗ ಅದು ಪೇಸ್ಟ್ ಮಾಡಿದ್ದೇನಿದೆ ನೋಡಿ, ಅದನ್ನು ಪೂರ ಹಾಕಿಬಿಡಿ. ಅದನ್ನು ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ. ಅದನ್ನು ಒಂದು ಸ್ವಲ್ಪ ಹುರಿಲಿ, ಅದು ಹಸಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಹುರಿಬೇಕು. ಹುರಿದಾದ್ಮೇಲೆ ಟೊಮೆಟೊನ ಹಾಕಬೇಕು. ಒಂದು 4ರಿಂದ 5 ಟೊಮೆಟೊ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಾನು. ಇದು ಸಣ್ಣ ಅಕ್ಕಿ. ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಮೆಜರ್ ಮಾಡಿ ನೀರನ್ನು ಹಾಕಿದ್ದೀನಿ ನಾನು. ಅದನ್ನು ಈಗ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತೀನಿ ನಾನು. ಲಾಸ್ಟಿಗೆ ಉಪ್ಪು ಹಾಕ್ತಿದ್ದೀನಿ. 3 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಮತ್ತು ಒಂದು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡಿ
ಇವಾಗ ಕೊತ್ತಂಬರಿ ಹಾಕ್ತಿದ್ದೀನಿ. ಹಾಕಿಬಿಟ್ಟು ಸರಿಯಾಗಿ ಒಂದು ಸತ ಮಿಕ್ಸ್ ಮಾಡಿ ಮುಚ್ಚಳನ ಮುಚ್ಚಿಬಿಡಿ. ಒಂದು 2 ಸೀಟಿ ಬರೋ ತನಕ ಇದ್ದು ಆಮೇಲೆ ನೋಡಿ ಪಲಾವ್ ರೆಡಿಯಾಗಿದೆ. ಹೋಟೆಲ್ ಸ್ಟೈಲ್ ಟೊಮೆಟೊ ಬಾತ್ ಟ್ರೈ ಮಾಡಿ ಒಂದು ಸಲ.